ಹೇಳು ಸುಂದರಿ. ಅದೇನೆಂದರೆ ಹಿಂದಕ್ಕೆ ಎನ್ನ ತಂದೆಯಾದ ಸಮುದ್ರ ರಾಜನು ಮತನ ಮಾಡುವ ಕಾಲದಲ್ಲಿ ಒಂದು ಕಾಡೆ ಹಾಲಾಲ ಮತ್ತೊಂದು ಅಮೃತ ಉದ್ಭವಿಸಿದರೆ ದೇವತೆಗೆ ಅಮೃತ ನೀಡಿದೆ, ದಾನವರಿಗೆ ವಿಷವನ್ನು ನೀಡಿದೆ. ನಾರಾಯಣ ಇದೇನೋ ಅನ್ಯಾಯ ಮಾಡಿದೆ ಭಕ್ತರಿಗೆ. ಹೇ ರಮಣಿ, ಹಾಗಾದರೆ ಮತ್ತೆ ಹೇಳುವನ್ನು ಕೇಳು. ಚೆನ್ನಾಗಿ ಹೇಳು. ಪಾದದಲ್ಲೇ ಇರುವುದು. ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತಿರುವ ಪ್ರೇಮದ ಸತಿಮಣಿ ಸೌಂದರ್ಯದ ಕಣಿ. ಈ ಚತುರ್ದಶ ಭವನಗಳು ಎಲ್ಲ ಉದರದೊಳು ಅಡಗಿಸಿದೆ, ಭಗವಂತನೊಂದು ಹೆಸರು ಪಡೆದೆ. ಅದೇ ಸುಂದರಿ, ದೇವಾನು ದೇವತರಿಗೆ ಅಮೃತಪಾನ ಮಾಡಿಸಿದೆ, ಮತಿಹೀನರಾದ ರಾಕ್ಷಸರಿಗೆ ವಿಷಪಾನ ಮಾಡಿಸಿದೆ. ಅದು ಯಾತಕ್ಕೆಂದರೆ ದುಷ್ಟರಾದ ರಾಕ್ಷಸರು ಯಾವ ಸಮಯದಲ್ಲಿ ಶ್ರೇಷ್ಠರಾದ ದೇವಾನು ದೇವತರಿಗೆ ತೊಂದರೆಯನ್ನು ಕೊಡುವರೆಂದು ಆ ಕ್ಷಣವೇ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಿದೆ. ತಿಳಿಯುತ್ತೆ ಕಾಂತಿ ಗುಣವಂತೆ. ಗಡ್ಡಂಕಣ ಮಗ ರಾಮಚಂದ್ರ ಇವರು ಈ ಬಯಲಾಟದ ಸಂಘಕ್ಕೆ 1100 ರೂಪಾಯಿಗಳನ್ನು ಕಾಣಿಕೆ ಕೊಡುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಡಿ ಯಲ್ಲಪ್ಪ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇವರು ಈ ಬಯಲಾಟದ ಸಂಘಕ್ಕೆ 500 ರೂಪಾಯಿಗಳನ್ನು ಕಾಣಿಕೆ ಕೊಡುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು.
ಲಕ್ಷಣ. ನಿನ್ನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆನು. ಲಕ್ಷ್ಮೀ ಸಮೇತ ನಿಮ್ಮನ್ನು ಕಂಡು ಧನ್ಯನಾದೆನು. ದೇವ ದೀನಬಾಂಧವ, ನಿನಗೆ ಶುಭವಾಗಲಿ. ಬ್ರಹ್ಮ ಮಾನಸೋತ್ತವ ಅದೇನು ತಿಳಿಸೋ ನೀನು ಬಂದ ಕಾರ್ಯವ. ಅಹೋ ದೇವ, ಓ ನಾರದ, ಭೂಲೋಕದಲ್ಲಿ ದುಷ್ಟರಾದ ಶಕ್ತಿ ಸೂದನ ಪ್ರಸೂದನೆಂಬ ದಾನವರು ಹಾ ಮುನಿಗಳು ಮಾಡುವ ಯಾಗ ಯಜ್ಞಾದಿಗಳನ್ನು ಕೆಡಿಸಿ ಬಾಧಿಸಿ ಹಾ ಮೊದನ್ಮತ್ತರಾಗಿ ಈಗ ವೈಕುಂಠದ ಮೇಲೆ ದಾಳಿಯನ್ನು ಗೈಯಲು ಇಲ್ಲಿಗೆ ಬಂದಲೇ ಬರಬಹುದು. ನಾರಾಯಣ, ಓ ನಾರದ, ಆದ ಕಾರಣ ಅವರನ್ನು ಹತ ಮಾಡಿಸಿ ಭಕ್ತರನ್ನು ಸಂರಕ್ಷಣೆ ಮಾಡಬಾರದೆ. ನಾರಾಯಣ, ಲಕ್ಷ್ಮೀರಮಣ. ಅಹೋ ಅಹೋ ಶಾರದ ನಂದನ, ಬಿಡು ಬಿಡು ನಿನ್ನ ಮನದ ಯೋಚನ. ಕಾಲಚಕ್ರವು ಸದಾ ಚಲನಲ್ಲಿ ಇರುತ್ತದೆ. ಈಗ ಲೋಹಾವತಿಯ ಮದಂದರು ಅರಳ ಹೊರಬಲದಿಂದ ಅತಿ ಗರ್ವವು ಅವರಲ್ಲೇ ತಿನ್ನುವುದು. ಹಿಂದಕ್ಕೆ ಅವರಂತೆ ದ್ವೇಷ ಸಾಧಿಸಿ ಬಂದವರ ಗತಿಯೇನಾಯಿತು. ಅಹೋ ಶಾರದ ನಂದನ, ನಾರಾಯಣ, ನೀವೇನು ತಿಳಿಯದವರೇ ಹೇಗೆ? ಕಾಲ ಕೂಡಿ ಬರುವ ತನಕ ಇಷ್ಟೇ. ದೈವ ಸಂಬೂತರಾದ ನಾವು ನಮ್ಮ ಕರ್ತವ್ಯ ನಾವು ಮಾಡಬೇಕು. ತಿಳಿಯಿತೆ ವಿರಚಿನಂದನ, ಸಮಯ ನೋಡಿ ಸೇರಿಸುವೆ ಯಮಸದನ. ಅಮ್ಮ ಲೋಕಮಾತೆ, ಸ್ವಾಮಿ ನಾರದರೆ, ಕ್ಷೀರ ಸಾಗರದ ಸುತೆ, ಭಕ್ತರಿಗೆ ಬಂದ ಕಷ್ಟವನ್ನು ಪರಿಹರಿಸಬೇಕೆಂದು ನೀವಾದರೂ ಈ ಭಕ್ತವತ್ಸಲನಿಗೆ ಹೇಳಬಾರದೆ ತಾಯಿ. ಸೌಖ್ಯಪ್ರದಾಯಿ ವೀಣೆ ಪೀಣಾದ ನಾರದರೆ, ತಾಯಿ, ನೀವು ಹೇಳದಂತೆ ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಈ ಚಿನ್ಮಯಿಗೆ ಹೇಳುವನು ಸ್ವಾಮಿ ಸಜ್ಜನ ಪ್ರೇಮಿ. ಓಹೋ ಕಾಕ, ಸುಂದರಿ, ನಾರದರು ಹೇಳದಂತೆ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಹ ನಾರದರು ಹೇಳಿದರು. ಪ್ರಿಯ, ಆ ಪ್ರಸುತನ ಶಕ್ತಿ ಸುಧನನ್ನು ಸಂಹಾರ ಮಾಡುವಂದು ಹೇಳಿದರು. ಪ್ರಿಯ, ಸುಂದರಿ, ಬಿಡಿಸು ನಾರದರ ಸಂಶಯ. ಅಹೇ ನಾರಿಮಣಿ ಎನ್ನ ಮೋಹದ ರಾಣಿ. ಪ್ರಿಯ, ಕ್ಷಣ ಕಾಲದಲ್ಲಿ ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುವೆ. ಲೋಕ ಕಂಟಕರಾದ ಲೋಹವತಿಯ ದುಷ್ಟರನ್ನು ಶಿಕ್ಷಿಸುವೆ, ಶ್ರೇಷ್ಠರನ್ನು ರಕ್ಷಿಸುವೆ. ಅಹೋ ನಾರದ, ಸ್ವಲ್ಪ ಸಮಯದಲ್ಲಿ ಆ ಮೂರ್ಖರನ್ನು ಹತ ಮಾಡಿಸುವೆ. ನಾರದ, ನೋಡುತ್ತೀರೋ ಎನ್ನ ಲೀಲೋ ವಿನೋದ. ಶಕ್ತಿ ಸೂದನ ಪ್ರಸೂದನ. ಅಹೋ ದೇವ, ಅಹೋ ನಾರದ, ನಾನಿನ್ನು ಹೋಗಿ ಬರೆಯಲು ನಿನಗೆ ಅಪ್ಪಣೆಯನ್ನು ದಯಪಾಲಿಸು. ಪನ್ನಗಸೇನ ಪರಮ ಪಾವನ. ನಿಮಗೆ ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಅಹೋ ನಾರದ, ನಾರಾಯಣ, ವೈಕುಂಠಕ್ಕೆ ನೀವು ಬಂದ ಕಾಲಕ್ಕೆ ಸಂಹಾರ ಮಾಡಿಸುವೆ, ಭಕ್ತರನ್ನು ಉದ್ಧಾರ ಮಾಡುವೆ. ಕೇಳಿದೆಯಾ ವಿರಚಿತನೆಯ ನೆನಪಿನಲ್ಲಿ ಈ ನುಡಿಯ. ಶಕ್ತಿ ಸೂದನ ಪ್ರಸೂದನ, ಕರ್ಕಂಬರ. ಶಕ್ತಿ ಸೂದನ ಪ್ರಸೂದನ, ಶಕ್ತಿ ಸೂದನ. ಚಟಸ್ಫುಟ ದುಃಖದ ಪಟಕ್ಕೆ ಖಾರ್ಮಗಿಲನೆಂದ ವರವಪ್ಪವರಾಲಗೆಂದ ದಿಗ್ಗಹಗತಗಳ ಗರ್ಭಾತಿಗಳು ಕರಕುವಂತೆ ನಮ್ಮ ವೈರಿಗಳದ ಅವರಿ ಪಾಲಕರ ಗಂಟಲ ಗೋಗಳು ಕೆಟ್ಟು ಬಿಡುವೆ. ಮಹಾಪುರೇ ಎನ್ನ ಗೋಪಾಗ್ನಿಗೆ ಅಷ್ಟಕುಲ ಪರ್ವತಗಳನ್ನು ಚಕ ಎಂದು ತಿಳಿದು ಈ ಎಲ್ಲ ಕರಾಳ ಮೇಲೆ ಗಲ್ಪಿಗೆ ಸೂರ್ಯನ ಪ್ರಕಾಶವು ಅಡಗಿತು. ಕುಡಿಮೇಸೆಯ ಕಾಂತಿಯ ಕಾರ್ಮಿಗಿಲ ಬಣ್ಣವನ್ನು ಧಿಕ್ಕರಿಸಿದು ಆದಿಶೇಷನ ಪಡಿ ಬಂದ ಲಕ್ಷಣವನ್ನು ಒತ್ತಿಕೊಂಡಿತು. ಅಹೋ ಅರ್ಜ, ಎಂತ ಮಹಾಪರಕ್ರಿಮೆ ಮುಂದೆ ಆ ಭಂಡರಾದ ಹಮರನು ಎನ್ನೆದುರಿಗೆ ನಿಲ್ಲುವರೇನೋ. ಅಹೋ ಅರ್ಜ, ಇದೇ ನೋಟು ವೈಕುಂಠ ಲೋಕವು ಈ ಲೋಕದ ಅರಸು ವಿಷ್ಣುವೆಂಬನು ತನ್ನ ಸತಿಮಣಿಗಳಾದ ಲಕ್ಷ್ಮಿಯೊಂದಿಗೆ ಅಭ್ಯಾಸದಿಂದ ಬೆಳೆಯುತ್ತಾ ಸತಿಮಣನೆ ಈ ಹಾವಿನರು ಹಾಡುತ್ತಿರುವನಂತೆ. ಇವನ ಸಂಪಾದಕ್ಕೆ ಹೀಡುತ್ತಾನೆ. ಇವನಿಂದ ನಮ್ಮ ವಂಶಜರಾದ ಪದ್ಮಾಸುರ, ಮೂಕಾಸುರ ಇನ್ನ ಅನೇಕ ವೀರರು ಇವನಿಂದ ಹತರಾತ್ತರನ್ನು ನೆನೆಸಿಕೊಂಡರೆ ಜನವರಿಗೆದ್ದು ಬ್ರಹ್ಮಾನಂದ್ರ ಪರ್ಯಂತರ ವ್ಯಾಪಿಸಿಕೊಳ್ಳುವುದು. ಆದ ಕಾರಣ ಈ ಕ್ಷಣ ಮಾತ್ರದೊಳ್ಳೆ ವೈಕುಂಠ ಸುಟ್ಟು ನಷ್ಟ ಮಾಡಿಬಿಡುವೆ. ಅವನ ಅಟ್ಟಹಾಸವನ್ನು ಅಡಗಿಸುವೆ. ಮಹಾಪುರೇ, ಈ ಸತ್ಯ ಸುಧನ ಮಹಾರಾಜನೇ
ದುಷ್ಟ ವಿಷ್ಣು ನಮ್ಮ ಹದ್ಯ ಮುರಿದು ನಮ್ಮ ಪುಟಾಚಿದ ಬೇಗನವಾಗಲು ಆರೋಗ್ಯ ಸರಮನಿಯಲ್ಲಿ ಸೇರಿಸಿ ಜೀವನ ಪರ್ಯಂತ ನೆರಳಿ ಸಾಯಿ ಅಂತ ಮಾಡೋಣ. ಈ ವೈಕುಂಠ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ಯಾವ ದೇವತೆಗಳ ಆಜ್ಞೆ ನಮ್ಮ ಆಜ್ಞೆ ಅಂತ ನಡೆಸೋಣ. ತತ್ಕಾರಣ ತಡ ಮಾಡದ ವೈಕುಂಠ ಬಳಿಗೆ ಹೋಗೋಣ ಅಣ್ಣ. ರಾಜ ಹೊಸಳ್ಳಿ ಬಸಪ್ಪ ಅವರು ಬಾಲಕೃಷ್ಣ ಪಾತ್ರಕ್ಕೆ 501 ರೂಪಾಯಿ ಹೈರ್ ಮಾಡಿರ್ತಾರೆ. ಯಾರು ಘೋರ ರಾಕ್ಷಸರು ನಮ್ಮ ಹತ್ತಿರ ಬಂದಂತೆ ಹಾ, ಪ್ರಿಯ ಸುಂದರಿ ಸುಂದರಿ ಹೇಳುವಲ್ಲಿ ಕೇಳು. ಚೆನ್ನಾಗಿ ಹೇಳುತ್ತಾತ. ಸತಿ ಸಾಗರ ಸುತೆ ಸತಿ ಸಾಗರ ಸುತೆ ಮರ್ಮವಾಗಿ ಮಾತನಾಡು ಏನಿದ ಮಾಯೆ ಮರ್ಮವಾಗಿ ಮಾತನಾಡು ಏನಿದ ಮಾಯೆ ಸತಿ ಸಾಗರ ಸುತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳುತ್ತಾತ. ಮಂದ ಮತಿಯಾದ ಲೋಹವತಿ ರಕ್ಕಸರ ಎಣ್ಣಿನ ಮೋಹಕ್ಕೆ ಬಲಿಯಾದ ಮೂರ್ಖರ. ಅದೇ ಸುಂದರೇ ನಾಯಕರು. ಚೆನ್ನಾಗಿ ಹೇಳು ಪ್ರಿಯ. ಮಂದ ಮತಿಯಾದ ಲೋಹವತಿ ರಕ್ಕಸರ ಎಣ್ಣಿನ ಮೋಹಕ್ಕೆ ಬಲಿಯಾದ ಮೂರ್ಖರ. ಮುನಿಗಾಣ ತಪವನ್ನು ಭಂಗಗೊಳಿಸುತ್ತಿರುವರು ಮುನಿಗಾಣ ತಪವನ್ನು ಭಂಗಗೊಳಿಸುತ್ತಿರುವರು. ಅಹೇ ಸುಂದರಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸತಿ ಸಾಗರ ತುಜೆ ಸತಿ ಸಾಗರ ತುಜೆ ಮರ್ಮವಾಗಿ ಮಾತನಾಡು ಏನು ತಮಾಯೆ ಮರ್ಮವಾಗಿ ಮಾತನಾಡು ಏನು ತಮಾಯೆ ಸತಿ ಸಾಗರ ತುಜೆ. ಅದೇ ಹೃದಯೇಶ್ವರಿ ಎಲ್ಲ ಪ್ರೇಮದ ಮನೋಹರಿ. ಪ್ರಿಯ ಅದೇ ರಮಣಿ ಎಲ್ಲ ಬುದ್ಧಿನ ಹೊರಗಿಣಿ. ಹಾ ಯಾರು ಧ್ವನಿ ಮಾಡಿದರೂ ನಮ್ಮನ್ನು ಮಾಡಲಾರರು. ನೀನು ಭಯ ಪಡಬೇಡ. ಆ ಕೂಳ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯಿತು. ಅಯ್ಯ ಸುಂದರಿ ನಾನು ಹೋಗಿ ಆ ದುಷ್ಟನನ್ನು ಸಂಹರಿಸಿ ಬರುತ್ತೇನೆ. ನೀನು ಈ ಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ ಎನ್ನ ಬುದ್ಧಿಯ ಹೊರಗಿಣಿ. ಇಷ್ಟದಂತಾಗಲಿ ತಾತ. ಈ ವಿಷ್ಣುನೆಂಬ ಕುಲ್ಲ ಏ ಮೂರ್ಖ, ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನ ಶಯನ ಮಾಡಿ ವೈಕುಂಠ ಪದಿಯೋ ಬೆರೆಯುವುದಕ್ಕೆ ಬಿಟ್ಟದ್ದು ನಮ್ಮ ಹಿಂದಿನ ರಾಕ್ಷಸರದ್ದೇ ತಪ್ಪು. ಲೇ ಭ್ರಷ್ಟ, ಏ ಅದಮ, ಅಂದು ಸಮುದ್ರ ಮತನನ್ನು ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷೆ ಕೊಡಬೇಕಾಗಿತ್ತು. ಲೇ ಭ್ರಷ್ಟ, ಏ ಮೂರ್ಖ, ಆದರೆ ಅವರಲ್ಲಿ ನೀನು ತಕ್ಕುತನ ಮಾಡಿ ನಮ್ಮ ಕೈಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಲೇ ಕುಲ, ಏ ಮೂರ್ಖ, ನೀನು ಯಾರೋ ಸೂರತನ ಮಾಡಿ ಗೆದ್ದಿರುವೆ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲೆ. ನೀನಂತ ಪರಾಕ್ರಮಿಯಾದರೆ ಎನ್ನೊಡನೆ ಸಮರಕ್ಕೆ ನಿಲ್ಲು ಕುಲ. ವಿಚಾರನಾದ ಕೃಷ್ಣನೇ ಏ ಮೂರ್ಖ, ಸುಲಕ್ಷಣವಾದ ಲಕ್ಷ್ಮೀ ಒಡೆನ ಲೋಲಾಡುವ ಮದನ್ ಮೂರ್ಖನೇ.
ನಿನ್ನ ಮೇಲೆ ನನಗೆ ಅಂತಃಕರಣವಾಗುವುದು ನಿನ್ನ ಮೇಲೆ ಅಂತ ಕಳ್ಳಾಗುವುದು ಮೂರ್ಖ. ಯಾಕೆಂದರೆ ಹೊಳಿರಿ ನಾರಾಯಣ ನಡೆಯದು ಎನ್ನ ಮುಂದೆ ನಿನ್ನೆಯ ತಾಣ ಅಡ್ಡ ಬಿತ್ತಿ ಎನ್ನೆಯ ಚರಣ ಉಳಿಸುವ ನೋಡುವಿಲ್ಲ ಎಲ್ಲ ಈ ಮೂರ್ಖರೇ ಚೆನ್ನಾಗಿ ಕೇಳಿದೆ. ದುಷ್ಟ ರಕ್ಕಸ ಕೆಟ್ಟ ನುಡಿಯಲ್ಲಿ ನುಡಿದು ತಟ್ಟಲಿ ಎಲ್ಲ ಕೈಯಲ್ಲಿರುವ ಸುದರ್ಶನ ಚಕ್ರಕ್ಕೆ ಆಹುತಿ ಆಗಬೇಡ. ಲೈ ಮೂರ್ಖ, ಮದಂಧನಾದ ಹಿರಣ್ಯ ಕಾಶ್ಯಪನನ್ನು ಒಡಲು ಸೀಳಿದಂತೆ ನಿನ್ನನ್ನು ಸೀಳಿ ಮಣ್ಣು ಮುಟ್ಟಿಸಿವೆ. ರಕ್ಕಸ ಬಿಡು ನಿನ್ನ ಕರ್ಕಸ. ಹೊಳಿರೆಯಲ್ಲ ಈ ನಾರಾಯಣ ನೀನವ ದೊಡ್ಡ ಕದನ ಪರಿಣ ಹಿಂದಕ್ಕೆ ಮೂರಡಿ ಗೋದಾನವನ್ನೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ ಕಾಶಪ್ಪನ ನರಸಿಂಹ ಅವತಾರ ತಾಳಿ ಬದಗೈದೆ. ಏ ಭ್ರಷ್ಟ ಬಲೆಟ್ಟನಾದ ಸೋಮಾಕಾಶರ ಮಚ್ಚರು ತಾಳಿ ಕೊಲ್ಲಿದೆ. ಹೊಳಿರೆ ಕಡು ಪರಕ್ರಮಿಯಾದ ಭಸ್ಮಾಸೂರನ ಮೋಹಿನಿಯಾಗಿ ತಗತ್ತೈ ಎಂದು ನಾಟ ಮಾಡಿ ನಾಶ ಮಾಡಿದೆ. ಈ ಧರಣಿಯಲ್ಲಿ ನಿನ್ನನ್ನು ಮೂರ್ಖ, ನೀನು ನಿಜವಾಗಿ ಯಾರು ಯುದ್ಧ ಮಾಡಿ ಗೆದ್ದಿರುವ ನಾರಾಯಣ, ನಾನು ಅಲ್ಲೇ ನಿನ್ನ ಹೇಳಿದ್ದನ ಗುಣ ಎನ್ನ ಮುಂದೆ ಗೌರವ ನಿನ್ನ ಎಲ್ಲ ದುಷ್ಟ ರಕ್ಕಸ ಬಿಡು ನಿನ್ನ ಕರ್ಕಸ. ಎಲ್ಲ ದುಷ್ಟ ಧಾನ್ಯವ ಬಿಡು ನಿನ್ನ ಗರ್ವ. ಕೊಟ್ಟ ಮಾತಿನಂತೆ ನಡೆಸದೆ ಅಂತ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ಅವನ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲನ್ನು ಕಾದೆ. ಲೈ ಮೂರ್ಖ, ಹಿರಣ್ಯ ಕಾಶ್ಯಪ, ನರಕಾಸುರ, ಭಸ್ಮಾಸುರ, ಸೋಮಾಸುರ ಮೊದಲಾದ ಸತ್ಯದ ರಾಕ್ಷಸರನ್ನು ಅವರವರ ಜನ್ಮಕ್ಕೆ ತಕ್ಕಂತೆ ಅವತರನೆತ್ತಿ ಅವರನ್ನು ನಿರ್ನಾಮ ಮಾಡಿದೆ. ಲೈ ಮೂರ್ಖ, ದೇವತೆಗಳನ್ನು ಸಂರಕ್ಷಿಸಿದೆ. ನಿಮ್ಮಂತ ರಾಕ್ಷಸರನ್ನು ಕೆಟ್ಟ ನುಡಿಗಳನ್ನು ನುಡಿದು ಸಾಯಬೇಡಿರಿ. ಕಂಡಿರ ರಾತ್ರಿಂಚರೇ ವಿಷ್ಣುವೇ ಈ ದಿನ ಎಲ್ಲ ಕೈಯಲ್ಲ ಜೀವದಿಂದ ಉಳಿಯಲು ಸಾಧ್ಯವೇ? ಎಲ್ಲ ಜೀವನ ಕೈಯಲ್ಲಿ ಉಳಿದಿರುವ ಸಾಧ್ಯ ಮೂರ್ಖ. ದಳ್ಳೂರಿಗೆ ಸೋಸುತ್ತ ದಶೆ ದಶೆಗೆ ಕಗ್ಗತ್ತಲು ಕಳೆಯುವ ಶವಸರಂಗಲಂಬಿಡುವೆ ಫಲ ಹರಿಸಿಕೋ. ಎಲ್ಲಕ್ಕೆ ಮೋಸ ಮಾಡಿ ಕೊಂದ ರೀತಿಯಲ್ಲಿ ಮೋಸ ಧೋರಣೆಲ್ಲಗಂತ ಹಸುವನ್ನು ನೀಗಿಸುವ ಸ್ಥಿತಿ ಫಲಕ ತೋರಿಸುವ ನಿನಗೆ ಗಮನರುತ್ತಾರೆ. ನಾರಾಯಣ ಇಲ್ಲಿ ಯಾರು ನಿನ್ನಗೆ ಕಾಣ ಆಗಲೇ ನಿನ್ನ ಅಂಗಾಂಗಗಳು ಗದಗದನ್ನು ನಡುಗುತ್ತಿರುವವು. ಈ ಕೋರನ್ನ ಬಿಟ್ಟ ಶಕ್ತಿ ಆಯ್ದು ಮಿತ್ತರಿಸಿದ ಮೂಢಮತಿ ಇಲ್ಲವೇ ಜಾಗೃತಿಯಲ್ಲಿ ಹುತ್ತಕ್ಕೆ ನಿಲ್ಲರೆ ಮೂರ್ಖ. ಈ ದುಷ್ಟ ರಕ್ಕಸರಿಗೆ
ಪರಶಿವನು ವರವನ್ನು ಕೊಟ್ಟಿರುವನು. ಹೌದೇನು ದೇವ? ಆದ ಕಾರಣ ಇಂಥ ಸಮಯದಲ್ಲಿ ಈ ಮೂರ್ಖರನ್ನು ಧ್ವಂಸ ಮಾಡಲು ಎಲ್ಲಿಂದ ಆಗುವುದಿಲ್ಲ. ಆ ಸಾರಥಿ ದೇವ, ಈಗ ಮಾಯವಾಗಿ ಹೋಗಿ ಆ ಕೂಳ ರಕ್ಕಸರನ್ನು ರುಂಡವನ್ನು ಚಂಡಾಡಿಸಲಿದ್ದರೆ ರಾಕ್ಷಸನಾಂತಕನೆಂಬ ಹೆಸರು ಹಿನ್ಯಾತಕ್ಕೆ. ಸಾರಥಿ ಇಲ್ಲಿಂದ ಮಾಯವಾಗಿ ಹೋಗಲು ಜಾಗೃತಿ. ತಮ್ಮಿಷ್ಟದಂತಾಗಲ್ಲ ದೇವ. ಎಲ್ಲ ಮೂರ್ಖರೇ, ಮರಗಳಿಗೆ ಒಳ್ಳೆಯ ದೈವ ಕಾರಣ ನಮ್ಮಲ್ಲಿಲ್ಲವೇ? ಆದರೆ ಅದರಿಂದ ಸುಖ ಸಿಗಲಾರದೆಂದು ಇಷ್ಟು ಪ್ರೀತಿಯಿಂದ ಮನಸೊಪ್ಪಿಸಿ ತಿಳಿದುಕೊಂಡು ಹೋಗಬೇಕೆಂಬ ಎನ್ನ ಮನೋಬೈಕಿರುವುದು. ಎಲ್ಲ ಭ್ರಷ್ಟರೇ, ಎಲ್ಲ ಪಾಪಾತ್ಮರೇ, ಇದಕ್ಕೆ ಮರು ಮಾತನ್ನು ಹಾಡಿದರೆ ಈ ಕ್ಷಣವೇ ನಿನ್ನ ಮೆಳವರಿವೆ ಮನವರಿಯುವ ತಕ್ಕ ಕಾಲಾತ್ಮಕದಲ್ಲಿ ಬೆಳೆ ಹಾಕುವೆ. ಸುಂದರಿ, ಎಲ್ಲ ಬಂಡರೇ, ಆದರೆ ತಾವರಿಗೆ ಪುಷ್ಪದಂತಿರುವ ನಿನ್ನ ಮೃದುವಾದ ದೇಹಕ್ಕೆ ಕಷ್ಟ ಕೊಡಬಾರದೆಂದು ಎನ್ನ ಸ್ವಾಧೀನ ಮಾಡಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ವಿಧವಿಧಿಯಿಂದ ಕೇಳಿಕೊಳ್ಳುವ ಲಕ್ಷ್ಮಿ ಎಂಬ ಸುಂದರಿ, ಇದಕ್ಕೆ ನಿನ್ನ ಮನದ ಅಭಿಪ್ರಾಯವೇನು ನಾರಿ? ಎಲ್ಲ ಮೂರ್ಖರೇ, ನೀವು ನನ್ನನ್ನು ಬಯಸಿದರೆ ನಿಮಗೆ ಶಾಪವನ್ನು ಕೊಡುವೆನು. ಎಲ್ಲ ಮೂರ್ಖರೇ, ಈ ರೀತಿ ಒಂಟಿ ಬಾಲೆಯನ್ನು ಕಾಡುವುದು ಸರಿಯಲ್ಲ. ನನ್ನ ಪತಿ ಇಲ್ಲದ ಸಮಯದಲ್ಲಿ ಬಂದು ಈ ರೀತಿ ನನ್ನನ್ನು ಸೆರೆ ಹಿಡಿಯುವುದು ಸರಿಯಲ್ಲ. ನಿನ್ನ ಸೆರೆಯನ್ನು ಹಿಡಿದರೆ ನಿನ್ನ ಗಂಡ ಬರಲು ಸುಂದರಿ. ಮೂರ್ಖರೇ, ಮಾಡಬೇಡ ಎನ್ನುವ ತರ್ಕರೆ. ಅದೇ ಸುಂದರಿ, ಎಲ್ಲ ಮೂರ್ಖರೇ, ಎಲ್ಲ ಭ್ರಷ್ಟರೇ, ಎಲ್ಲ ಬಂಡರೇ, ನಿಮ್ಮ ಬಾಯಿಗೆ ಬಂದಂತೆ ಮಾತಾಡಿ. ಕರಾಳವತಿಕವಾಗಿ ಬರುವ ಅವರೇ ತನು ಎಂದಿಗವರು. ಎಲ್ಲ ಬಂಡರೇ, ಈ ತರಹೇನೆ ಅಧಿಕವಾಗಿ ಮೆರೆಯುವನು ಅಂಬರೀಷನು ನಿನ್ನ ನಡತೆ ಎಂದಿಗೂ ಮೆಚ್ಚುವನಲ್ಲ. ಸಿಂದಲ್ಲ ನಿನ್ನ ಗಂಡವನ್ನು ಹೇಳೋದಲ್ಲ. ನಾನು ಮಾಡಿದ ಅಪರಾಧವೇನು? ನೀನು ಮಾಡಿಲ್ಲ ಅಪರಾಧ ಸುಂದರಿ, ನಿನ್ನ ಗಂಡನು ಮಾಡಿರೋನು. ನನ್ನ ಗಂಡನು ಮಾಡಿರುವನು. ಹೌದು ಸುಂದರಿ. ಆತನಲ್ಲಿ ಹೋಗಿ ನಿಮಗೆ ದಿಕ್ಕಿದವಾಗಲೇ ಸುದರ್ಶನ, ಎಚ್ಚಾಗಲಿ ನಿನ್ನ ಸೂರತನ. ರಕ್ಕಸರ ಸಮವಕ್ಕೆ ಯಮ ಕಿಂಕರ್ನಂತ ಮೆರೆಯುವಂತ ರಕ್ಕಸಾಂತಕನೇ, ಓ ಸುದರ್ಶನ, ಎನ್ನಂ ಕರಿಸಿದ ಹರಿಯಂ ಹೇಳು ಬೇಗನೆ. ಕೊಟ್ಟುಬಟ್ಟ ಸೊಬಟರ ಎನಿಸಿದ ಮಹಾರಥಿಕರ ರುಂಡಂಗಳ ಚಂಡಾಡಿ ಬಿಡೆ. ಇಲ್ಲವೇ ಹತಳ ಹಿತಳ ಹತಗಳ ಹೊಡೆದ ಬಿಡಲೆ. ತಾವ ತಾನ್ನವರು ಉಪಟಳವು ಹೆಚ್ಚಾಗಿರುವುದು. ಹಿರಿಯ ಹೊರೆ ಭಾರ ವೈರಿಗಳನ್ನು ಎನಿಗೆ ತಿರುಗಿ ಬಿತ್ತಿರುವರು. ಭಾರ ಮೇಲೆ ನಮ್ಮ ಯುದ್ಧಕ್ಕೆ ಕಳಿಸುವೆ. ಭಾರಾದರೇನೆ ಹಿಂದ ಕುಂದುಗಳನ್ನು ಹಾಡಿದರೇನು? ನಾರಾಯಣ, ನಿನ್ನ ಹಪ್ಪಣ ಆಯ್ತಂದರೆ ಮಧುರ್ಯ ಈ ಕ್ಷಣದೊಳದ ಧೈರ್ಯಗಳಂತ ಚಿನ ಚಿತ್ರ ಮಾಡಿ ಅವರ ಕಮಲದ ಮುಂದೆ ತಂದಿಡುವಂತ ಜಾಗ್ರತೆಯಿಂದ ಹಪ್ಪಣಂ ದೇಹ ಪಾಲಿಸಬೇಕು. ಅಹೋ ಚತುರ ಮತಿಗತನಾದ ಸುದರ್ಶನ, ನಾನು ಮೆಚ್ಚಿದನು ನಿನ್ನ ಸೂರತನ. ಆದರೆ ಬಲ್ಲಿದ ಧನುಜರೋಳು ನೀನು ಒಬ್ಬನೇ ಹೇಗೆ ಯುದ್ಧವನ್ನು ಮಾಡಿ ಜಯ ಸಾಧಿಸುವೆ. ಆದರೆ ಆಲೋಚನೆಯನ್ನು ಮಾಡುತ್ತಿರುವೆನು. ಓ ಸುದರ್ಶನ, ಓ ನಾರಾಯಣ, ಆ ರಕ್ಕಸರು ಬಲ್ಲಿದರು ಶಿವನ ವರ ಪ್ರಸಾದಕರು. ಅವರನ್ನು ನಾನು ಇಲ್ಲದೆ ನೀನು ಒಬ್ಬನೇ
ಹೇಗೆ ಯುದ್ಧವನ್ನು ಮಾಡಿ ಸಾಧಿಸುವೆ? ಸುದರ್ಶನ ಮಾಡಿ ನೋಡು ಆಲೋಚನ. ಹಿರಣ್ಯಕಶಪ್ಪನ ಒಡಲು ಸೇರಿದ ಲಕ್ಷ್ಮೀಪತಿ ಬಿಡ ನಿನ್ನ ಮನದ ಭ್ರಾಂತಿ. ಹಿಡಿ ಹಿಡಿ ಗೆಂಬ ಸಿಡಿಲಿನ ಹರ್ಬಟದಂತೆ ಸುಮಟರಾದ ಲೋಭವತ್ಯ ರಕ್ಕಸರಾದ ಎನ್ನ ಉತ್ಕೃಷ್ಟಮತನ ಕೋಪ ಹಾಕಿದಿಂದ ಸುಟ್ಟು ಭಸ್ಮೀಕೃತ ಮಾಡಿವೆ. ನಾರಾಯಣ ಇದಕ್ಕೆ ತಮ್ಮ ಆಶೀರ್ವಾದಂದೆ ಹೆರಲಿ. ತೋಳು ಮತ ಹೆರಿ ಮೆರೆಯುವ ದಾನ್ನವರ ರುಂಡಂಗಳಂ ಚಂಡಾಡ ಚಿತ್ರಗುಪ್ತರ ಲೆಕ್ಕದ ಪುಸ್ತಕ ಒಳಗೆ ಸೇರಿಸುವರು. ನಾರಾಯಣ ತೋರಿಸೋಣ ಹೈರಿಗಳಲ್ಲಿ ಅನ್ನಯ ಬಸವನ ಚಕ್ರ. ಅಹೋ ಸುದರ್ಶನ ಹೇಳುವಲ್ಲಿ ಕೇಳು. ಅಹೋ ನಾರಾಯಣ ಅದೇನು ಚೆನ್ನಾಗಿ ಹೇಳು. ಸುದರ್ಶನ ಸುದರ್ಶನ ನೀ ಕೇಳು ಎನ್ನ ವಚನ, ಆಲಿಸು ನನ್ನ ವಚನ, ಆಲಿಸು ನನ್ನ ವಚನ. ಅಹೋ ಸುದರ್ಶನ ಚೆನ್ನಾಗಿ ಕೇಳು. ಭಕ್ತನಾಗಿ ಪರಕರ ಮೆರೆದೆ ದುರುಳಾದ ನವರ ಹತ ಮಾಡೋ ಜಗದೆ. ಅಹೋ ಸುದರ್ಶನ ಚೆನ್ನಾಗಿ ಕೇಳು. ಭಕ್ತನಾಗಿ ಪರಕರ ಮೆರೆದೆ ದುರುಳಾದ ನವರ ಹತ ಮಾಡೋ ಜಗದೆ. ಓಹವತಿಯ ಕುಂದಿ ಗರ್ಭದೆ. ಅಹೋ ಸುದರ್ಶನ ಚೆನ್ನಾಗಿ ಕೇಳು. ಓಹವತಿಯ ಕುಂದಿ ಗರ್ಭದೆ ಬೆಳೆಸಿದ ಹದಮರನು ಹದ ಮಾಡೋ ಜಗದೆ. ಕೇಳು ಸುದರ್ಶನ ವಚನ. ಅಹೋ ಸುದರ್ಶನ ಅಹೋ ನಾರಾಯಣ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಸುದರ್ಶನ ಸುದರ್ಶನ ನೀ ಕೇಳು ಎನ್ನ ವಚನ, ಆಲಿಸು ನನ್ನ ವಚನ, ಆಲಿಸು ನನ್ನ ವಚನ. ಎಲ್ಲ ಸುದರ್ಶನ ನಾನು ಬಲ್ಲೆನು ನಿನ್ನ ಸೂರತನ. ಆದರೆ ಈಗ ನನ್ನ ಕಾರ್ಯಮ ಮಾಡಿ ಎಲ್ಲ ಮಾನ ಅಭಿಮಾನವನ್ನು ರಕ್ಷಿಸು. ಈ ಕುಳವಿಗೆ ಮನುಷ್ಯರಿಂದಲೂ ಮರಣವಿಲ್ಲ. ಓ ಸುದರ್ಶನ ಓ ನಾರಾಯಣ ಆದ ಕಾರಣ ನೀನು ಜಯಶಾಲಿ ಆಗಿ ಬಾಯೆಂದು ಆಶೀರ್ವಾದವನ್ನು ಮಾಡುವೆನು. ಈಗಲೇ ಸಮರಕ್ಕೆ ಹೋಗಿ ಆದವರನ್ನು ಯಮಪುರಕ್ಕೆ ಸೇರಿಸಿ ಬಾ ಸುದರ್ಶನ. ಇದೇ ಎಲ್ಲ ವಚನ. ನಿಷ್ಠದಂತಹ ನಾರಾಯಣ. ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಮಗನೇ ಜಗತಿ ಬಲ ಶೂರನೇ ವೀರ ಸುದರ್ಶನನೇ, ಮಗನೇ ವೀರ ಸುದರ್ಶನನೇ, ಮಗನೇ ಜಗತಿ ಬಲ ಶೂರನೇ ವೀರ ಸುದರ್ಶನನೇ, ಮಗನೇ ವೀರ ಸುದರ್ಶನನೇ.
ಪರಿಪರಿಂದ ಗೋಳೆಸಿದರು. ಹಾ. ಆ ಬಂಟ ಶಿರವನ್ನು ತೆಳೆದು ಈ ಗುಳುಗು ಬಂಡೆ ಕಪ್ಪಳಿಸಿ ಬಾ ಎಂದು ಹೇಳುವನು ಪುತ್ರ ಕೋಮಲ ಮಂಗಳದ ಹಾಲಿಗಲ್ಲ ಚಾಚುತ್ತವರವ ಈ ಸಿಂಹಗಳು ಬಹಳವು ಭತ್ತವಾಗಿ ಬರುತ್ತವು. ಹೌದೇನು ದೇವ ಕಲಾ ಸಾರಥೆ ಗೋಬರೇ ಬಲಿಷ್ಠವಾದ ನಗರವನ್ನು ಸುಟ್ಟು ಸುರೆ ಮಾಡಿ ವಿಷ್ಣಿಗೆ ಹೆಚ್ಚಿದ ಭಕ್ತನ ಎನಸದಿದ್ದರೆ ಸಾರ್ಥಕವೇನು? ಹಾ ಸಾರಥೆ ಭಗವಂತನ ಬಾಣವನು ಹತವಾಗದೆ ತಮಿಷದಂತಾಗಲಿ ದೇವ. ಸಂಹರಿಸಿದ ಹಾರ್ಮಗ ಸೈನ್ಯಗಳು ಯಾರಾದರಾಗಿರಲಿ ಈ ಕ್ಷಣವೇ ಅವರನ್ನು ಬಿಡಲು ನಮ್ಮ ರಾಜ್ಯದ ಹೆಬ್ಬಾಗಿಲಿಗೆ ತೋರಣದಂತೆ ಕಟ್ಟುವಂತಲಾಗುತ್ತಮ್ಮ. ಇದೇ ನಿನಗೆ ನೇಮ. ನಮ್ಮ ಮೇಲೆ ಪರಾಕ್ರಮ ತೋರುವ ಹಾದಮನು ಧಾವನ ಆಗಿರಲಿ. ಈ ಬಳಿಯ ನೋಡು ಪುಡಿಪತಿ ಎನ್ನ ಸಾಸನ ರೀತಿ ಸುದರ್ಶನಂಬ ಭ್ರಷ್ಟ ಭರ್ಕ ಎನ್ನ ಮುಂದೆ ತೋರದ್ರು ನಿನ್ನ ಅಟ್ಟಾಸಂ ಬೇಗನ. ನೀನು ಯಾವ ದೊಡ್ಡ ಪರಾಕ್ರಮಿ ಎಂದು ನಮ್ಮಡಿ ನಿಂತಕ್ಕೆ ಬಂದಿರುವೆ. ಸಹಜವಾಗಿ ಬರೋದೇ ಭ್ರಷ್ಟ ಭರ್ಕ ನಿನ್ನಡಿ ಅಂಜುಗುರು ಕವಚ ಕಣ್ಣಿನಿಂದ ಕಂಡು ಆಗ ನೀನು ಮಾಡಿದ ಕಾರ್ಯವೇನು? ಮಂಡಪತಿಯೇ ಒಳ್ಳೆ ಮಾತಿನಿಂದ ಹಿಂದಕ್ಕೆ ಹೋದರೆ ಸರಿ, ನಿನ್ನ ಮರ್ಯಾದೆ ಉಳಿಯುವುದು. ಇಲ್ಲವಾಯಿತೆ ಅವನೀತರ ನಿನ್ನ ಹೆಸರನ್ನು ನಿರ್ನಾಮ ಮಾಡಿಬಿಡುವೆ. ಭ್ರಷ್ಟ ಮೂರ್ಖ ಸುಮ್ಮನೆ ನೀ ಬಂದ ದಾರಿಯನ್ನು ಹಿಡಿದುಕೊಂಡು ಹೋದರೆ ಸರಿ, ಇಲ್ಲವಾಯಿತೆ ಅವನೀತರ ನಿನ್ನ ಹೆಸರನ್ನು ನಿರ್ನಾಮ ಮಾಡಿಬಿಡುವೆ. ಭ್ರಷ್ಟ ಮೂರ್ಖ ಅಹಂಕಾರಕ್ಕೆ ಬದ್ದು ನಮ್ಮೊಡನೆ ಛಲವನ್ನು ಸಾಧಿಸಿದರೆ ಶಂಕರನ ಹುರಗಣ್ಣಿನಂತೆ ಹೊರಸೋಚಿದ್ದವರವ ಈ ಅನ್ನ ಪೂರ ಬಾಣಂಗಳ ನಿನ್ನ ಎನ್ನ ಕೋಪ ಆರಿಸಿ ಅವಿತೆ ಆಗದೆ ಬಂದ ದಾರಿಯನ್ನು ಹಿಡಿದುಕೊಂಡು ಸುದರ್ಶನ ಇಲ್ಲವಾಯ್ತೆ ಮಾಡುವ ನೋಡಿಗೆ ಮದಮರ್ಕನೆ ಅದಮನೆ ಸುರರಂ ಹಿಂಸಿಸಿ ವನಿತರಂ ಭಂಗಗೊಳಿಸಿ ಮುನಿಗಳಂ ತಪವನ್ನು ಕೆಡಿಸಿದರೆ ಥು, ಈ ಧಾರಣಿಗೆ ಅಲ್ಲಿ ನಿಮ್ಮನ್ನು ಧೀರರ ಭ್ರಷ್ಟ
ಬರುವೆಯ ಸಹಜವಾಗಿ ಬರುವುದೇ ಮಂಡ್ಯ ಮರಳೇ ಭ್ರಷ್ಟ ಇದನ್ನು ತಿಳಿದು ನೋಡು ಮರಳೇ, ಈ ಕೇರಳದ ಸಮ್ಮತ ಕೂಡ ನಿಮಗೆ ಹಾಕಕ್ಕೆ ಬೇಕೆ ಹೀರಗೆ. ಭ್ರಷ್ಟ ಎಲೆ ಹೇ ಮೂರ್ಖ, ನನಗೆ ಗೊತ್ತಿಲ್ಲ ನಿನ್ನ ಪರಾಕ್ರಮದ ವಿಚಾರ. ಸ್ವಲ್ಪ ತಾಳಲೇ ಭ್ರಷ್ಟ. ಹೊಳಿರೆ ನೀನು ಅಂದುಕೊಂಡಷ್ಟು ಸುಲಭವಲ್ಲ ನಮ್ಮನ್ನು ಗೆಲ್ಲುವುದಕ್ಕೆ. ಹೊಳಿರೆ ನಮ್ಮ ಕಡು ಪರಾಕ್ರಮಕ್ಕೆ ಎದರೆ ಸೂರ ನರ ಗಂಧರ್ವ ಗರುಡ, ಗಂಗದಿಂದ ಸಾಧ್ಯರು ಬ್ರಹ್ಮ ವಿಷ್ಣು ರುದ್ರಾಬ್ಜರ ಘಟಘಟನ ನಡುಗುತ್ತಿರುವಾಗ ಯಥೋಚಿತ ಒಂದು ಆಯ್ದ ಒಂದೇ ಎನಿಸಿದ ನೀನು ನಮ್ಮ ಮುಂದೆ ನಿಂತು ಸಹಜವಾಗಿ ಮಾತಾಡಲು ಕಷ್ಟ. ಎಲೆ ಹೇ ಮೂರ್ಖ, ನಿನ್ನಂತ ಅಲ್ಪನು ಎನ್ನಂ ಗೆಲ್ಲುವಯ ಮೂಢಮತಿ ಸಹಜವಾಗಿ ಗತ್ತು ಬರುವನಲ್ಲೇ ಭ್ರಷ್ಟ. ನಮ್ಮನ್ನು ಗೆಲ್ಲುವ ನಮ್ಮದ ಬಿಡಬಿಡು ನಿನ್ನ ಮನದ ಭ್ರಾಂತಿ. ಸುದರ್ಶನ ಎನ್ನ ಪಾದಕ್ಕೆ ಶರಣಾಗಿ ನಡೆ ನಡೆ ಹಿಂದಕ್ಕೆ ಹಿರಿಯರೈ ಕಟ್ಟ ರಕ್ಕಸ ಬಡ ನಿನ್ನ ಕರ್ಕಸ. ಹರಿ ಹರಿ ಬ್ರಹ್ಮಾದಗಳ ಬಂದರ ನಾನು ಹೆದರುವುದಿಲ್ಲ. ಎಲೆ ಹೇ ಮೂರ್ಖ, ಏ ಭ್ರಷ್ಟ ಎನ್ನ ಪರಾಕ್ರಮ ಹಿಡಿಯದೆ ಕ್ಷಣಕಲ ಬಂದಿಯ. ಸಹಜವಾಗಿ ಬಂದ್ರೆ ನೋಡ ನೀನು ಬಟ್ಟ ಬಾಣವು ಹದ್ದ ಮಾರ್ಗದಲ್ಲಿ ಖಂಡಿಸಿದನು. ಎಲೆ ಹೇ ಭ್ರಷ್ಟ, ಏ ಅಲಮ ಹೆಣ್ಣು ಮೇಲೆ ನಿನ್ನ ಕೊರ ಹೋಗಿ ನಮ್ ನೆನೆಸಿಕೋ. ಕರದಲ್ಲಿರುವ ಸರದಂದೆ ನಿನ್ನ ಮಡಿವನು. ಇದನ್ನು ತರೋರಿಸಿಕೊಂಡು ಮಾತನಾಡಲೇ ರಕ್ಕ ಸದಮ. ಎಲ್ಲಿಗೆ ಹೋಗುತ್ತೆ ನಿನ್ನ ಸಂಗ್ರಾಮ? ಜಾಗ್ರತೆಯಿಂದ ಹೆದ್ದಕ್ಕೆ ನಿಲ್ಲಲೇ ಬಂಡ. ಅತಿ ಜಾಗ್ರತೆ ನಿನ್ನ ರಂಡ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ಬಂಡ. ಹೊಂದನಾದ ಪ್ರಸೂದನ ನಿನ್ನ ಹಾಕನಾದ ಎನ್ನಂ ಧರಿತು ಈ ರಣರಂಗದಲ್ಲಿ ಭಯಗೊಳ್ಳುತ್ತೇನೆ. ನಿನ್ನಂಥ ಈ ರಾತ್ರಿಯ ಸೋದರನ್ ಮರೆತು ನಾನೆಂದು ನೀನಿಲ್ಲದ ಸಿರಿ ಸಂಪತ್ತು ಸುಡಲೇ, ಇಲ್ಲವೇ ಎನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿಚ್ಚಿ ಸುಡಲೇ, ಇಲ್ಲವೇ ಈ ಬ್ರಹ್ಮಾಂಡಲವು ದಪ್ಪಡಲ್ಲೆಂದು ಹೊಡೆದು ಬಿಡಲೇ, ಎಲ್ಲವೇ ನಿನ್ನನ್ನು ಸಂಹರಿಸಿದ ಭ್ರಷ್ಟ ವಿಷ್ಣು ಆಯುಧವಾದ ಸುರಸ್ತನ ದೊಡ್ಡದಾದ ಒಂದು ಬಂಡೆಗೆ ಎನ್ನ ಶಕ್ತಿಯಿಂದ ಹೊಡೆದು ಮಹಾಪುರೇ ಹೊಕ್ಕುವ ಪರಾಕ್ರಮಕ್ಕೆ ತೇಜವನ್ನು ನೋಡಿ ಎನ್ನ ಮನೋದ್ದೇರವನ್ನು ತಾಳುವ ಪ್ರೀತಿ ಒಳ ಹುಟ್ಟಿದ ನೀನಿಲ್ಲದ ಮೇಲೆ ನಾನು ಇದ್ದು ಸಾರ್ಥಕವಿಲ್ಲ. ನೋಡಿದೀಗ ಈ ರಾಕ್ಷಸರ ಗತಿ? ನೋಡಿದನು ದೇವ. ಈಗ ಅಷ್ಟು ಹೊಳಿದ ಪೋಟ ಹಲುತನಿಗೋಸ್ಕರ ದುಃಖ ಪಡುವ ಸಮಯವಲ್ಲ. ಅವನ ಕಲಿಯೆಂದೆನಿಸಿದ ಎನ್ನ ತೀರ ಸೋದರನ ಹೊಡೆದು ಕೆಳಗಿದ ಆ ಮನಮೂರ್ಖನಾದ ಸ್ವಸ್ಥನೆಂಬ ಘಾತಕನ ಹಿಡಿದು ಗಸ ಗಸನ ಗಂಡದಂತ ತೇಲಿ ರಸ ಮಾಡಿ ಘಟ ಘಟನೆ ಕುಡಿದು ಬಿಡುವೆ. ಚಕ್ರಧರನೆಂಬ ಬಿರುದು ಹೊಂದಿದ ಹರಿಯ ಬಿರುದಿಗೆ ಕೊಂಡು ತರುವೆ. ಈ ಪರಮಘಾತಕನಾದ ಸುದರ್ಶನ ಹೇ ಭ್ರಷ್ಟ, ನಿನ್ನನ್ನು ಮಣ್ಣು ಮಚ್ಚಿಸದ ಎಂದಿಗೆ ಬಿಡುವನ್ನಲ್ಲ ಈ ಶಕ್ತಿ ಸುದನ. ಹಾಗಾದರೆ ಎನ್ನ ತಮ್ಮನ ಕಳೆದುಕೊಂಡು ಎನ್ನ ಆತ್ಮಕ್ಕಾಗುವುದು ಸಮಾಧಾನ ಯುದ್ಧಕ್ಕೆ ಸಿದ್ಧರಾಗಿಕೊಳ್ಳ. ಹೇ ಭ್ರಷ್ಟ, ನಿಮ್ಮ ತಮ್ಮನ ಗತಿ ಏನಾಯ್ತೆಂಬುದ ಗೊತ್ತಿತ್ತು ಹೆದರಾಗಿ ಹೆದ್ದಕ್ಕೆ ಬಂದೀಯ. ಬರುವುದೇ ಚಕ್ರ ಈ ಧಾನ್ಯವ ಬುಡ ನಿನ್ನ
ಕರುವವ ಥು, ಎಣದ ಮುಂದೆ ಎಂಗಿಸಿನಂತೆ ಘೋಳಾಡವದ ಭಟ್ಟ ಎನ್ನ ಸಂಗ್ರಾಮ ಎಸಗ ಎಲೇ ಮರ ಏ ಭ್ರಷ್ಟ! ಹೀನಮಟ್ಟ ಬಾಣವಮ್ಮ ಕಂಡ ಸತ್ಯದಿಂದ ಮಂಡಲಾಂತರವೊಮ್ಮೆ ಹಚ್ಚುವಂತೆ ಎರಡು ತುಂಡು ಮಾಡಬಿಟ್ಟೆನು. ನೀನು ಅಂತ ಸಮರ್ಥನಾದರೆ ಈ ಬಾಣವೊಂದರಿಸಿಕೊಂಡ ಮಾತನಾಡಲೇ ಭ್ರಷ್ಟ. ಛು, ನಿನ್ನ ಪರಮ ಪಾಪಿಷ್ಟ. ಬಲುರೇ ಎಲ್ಲ ಈ ಕೊಲ್ಲತನದ ಮಾಡುವ ಏಡಿ ವಿಷ್ಣು ಎಂಬ ಚಕ್ರ ಎಂಬ ಮೂಢಾತ್ಮನೇ, ಮಂಡಾತ್ಮನೇ, ಥು, ಎನ್ನಂತ ಹದವನಿಗೆ ಹೆದರುವನೇ ಈ ಶಕ್ತಿ ಸುಧನ. ನಾನು ನಿನಗೆ ಹೆದರಬಲ್ಲಲೇ ಭ್ರಷ್ಟ. ಚತುರ್ದಶನ ಭುವನದ ಹರಿಗೆ ಕಂಡರವ ಯಾವತ್ತ ವೀರಾದ ವೀರನು ನಮಗೆ ಸರಿಸ್ತಮ ಇಲ್ಲವೆಂದು ಆ ಚಂದ್ರವಳಿ ನಮಗೆ ವರವು ಕೊಟ್ಟಿರುವನು. ಸ್ವಲ್ಪದಾದರೆ ಭ್ರಷ್ಟ. ಎಂಥ ಕಡು ವೀರ ನಡೆದ ಸಮರಂ ಮಾಡಿದರೆ ನಡೆಯದು ನನ್ನಯ ಸಮರ್ಥ. ಎನ್ನ ತಮ್ಮನ ಹತ್ತಿಸಿದ ನಮ್ಮ ಗರವಂಬಿಡ ತಡ ಮಾಡದ ಎನ್ನೊಡನೆ ಯುದ್ಧ ಮಾಡು ಕಷ್ಟಳ ಇಚ್ಛೆ ತೋರಿಸು ನಿನಗೆ. ರಾತ್ರಿಂಚರ ನೀನ್ ಯಾವ ದೊಡ್ಡ ಸೂರ. ಚತುರ್ದಶ ಭುವನ ಬ್ರಹ್ಮಾಂಡದಲ್ಲಿ ಉದರದಲ್ಲಿ ಧರಿಸಿದ ಸೃಷ್ಟಿ ಸ್ಥಿತಿ ಲಯ ಕಾರಣನಾದ ನಾರಾಯಣನ ಹಿಂಸಿಸೋದಕ್ಕೆ ನೀನ್ಯಾವ ಕಲಿಸೂರ. ಎಲೇ ಭ್ರಷ್ಟ, ಏ ಕುಲ, ಆತನ ಹಸ್ತದೋಳ ಸುದರ್ಶನಂಬ ಗಂಡುಗಳಿಗೆ ಲಜ್ಜಿಸದೆ ವೈಕುಂಠದ ಮೇಲೆ ಗಾಳಿಗೆ ಸಾಗಾಗಿ ಕೈಯಲ್ಲಿ ಲೇಖ ವಸ್ತ್ರವೇ. ಮಡೆದರ ಮಾಂಗಲ್ಯ ಅರಸುವ ಎನ್ನ ಪರಾಕ್ರಮ ಭಡನೆ ನಿನ್ನ ಭೂಟಾಟಿಕಂ ನಡಿಗಲಾರದ ಭ್ರಷ್ಟ. ಇಲ್ಲಿಗೆ ಮುಗಿತಿ ನಿನ್ನ ಅದೃಷ್ಟ. ಇಲ್ಲಿ ನೀನು ಹಟ್ಟದವಾಗ ಬದುಕೋದು ಬಹಳ ಕಷ್ಟ. ಅತಿ ಜಾಗ್ರತೆಯಿಂದ ಹೆದ್ದಕ್ಕೆ ನಲ್ಲದೆ ಭ್ರಷ್ಟ. ಆ ಸುಡ ನನ್ನ ಭ್ರಷ್ಟ. ಅತಿ ನಾರದನ್ ಕರ್ಕೊಂಬಂದ್ಬಿಡಪ್ಪ. ರಣಭೇರಿಯನ್ನು ಬಳಸುವ ಸಾರದೆ ಜೈ ಭೇರಿಯನ್ನು ಬಳಸಬೇಕಾಗಿದೆ. ಕಮಿಷನ್ ಅಂತ ಆಗದೇವ. ಅಪ್ಪೋ ನಾರಾಯಣ, ಅಹೋ ಕೇಶವ, ನಿನ್ನ ಆಜ್ಞೆದಂತೆ ಭೂಲೋಕಕ್ಕೋಗಿ ಮದಂಧರಾದ ಶಕ್ತಿ ಸುರನ ಬ್ರಸದರಮ್ಮ ಹದವರನ್ನು ಸಂಹರಿಸಿ ಬಂದೆನು. ಎನ್ನ ನಿಮ್ಮ ಸೇವೆಗೈದಕ್ಕೆ ಹಸ್ತದಲ್ಲಿ ಸ್ವೀಕರಿಸ ಲಕ್ಷ್ಮೀಪತೆ. ಅಹೋ ನಾರದ, ನಾರಾಯಣ, ಅಹೋ ಲಕ್ಷ್ಮಿ, ನೀವು ಹೇಳುವ ಮಾತೇ ನಿಜ. ಆದರೆ ಈ ಚಕ್ರಧಾರನ ಮನಸ್ಸು ಮೊದಲಿನಂತೆ ಇಲ್ಲ. ಇದಕ್ಕೆ ಅತ್ಯಂತ ಗರ್ವವು ಬಂದಿದೆ. ಎಲ್ಲ ಸುದರ್ಶನ,
ಎಲ್ಲ ಸುದರ್ಶನ, ಅಹೋ ದೇವಾ. ನಿನ್ನ ಮನದ ಗರ್ವವನ್ನು ನಾನು ಬಲ್ಲೆನು. ಹಾ ನಿನ್ನ ಬಲ ತಿಳಿಯಬೇಕಾದರೆ ಹಾ ಮಹಿಷ್ಮತಿ ನಗರದಲ್ಲಿ ಕೃತವೀರನ ಮಗನಾಗಿ ಕಾರ್ತಿವೀರಾರ್ಜುನಾಗಿ ಜನಿಸು. ಹಾ ನಾನು ರೇಣುಕಾ ಜಮದಗ್ನಿ ಉದರದಲ್ಲಿ ಪರಶುರಾಮನಾಗಿ ಜನಿಸುವೆ. ಹಾ ಓ ಸುದರ್ಶನ, ಅಹೋ ನಾರಾಯಣ. ಅಲ್ಲಿ ನನಗೂ ನಿನಗೂ ಕಾಳಗ ನಡೆಯಲಿ, ಈ ಜಗವೇ ಕೊಂಡಾಡಲಿ. ಹಾ ಈಗಲೇ ಮಹಿಷ್ಮತಿ ನಗರಕ್ಕೆ ತೆರಳುವ ಸುದರ್ಶನ, ಹಣಬೇಡ ಆಲೋಚನೆ. ಹಾ ಅಹೋ ಲಕ್ಷ್ಮೀಪತಿ, ಚೆನ್ನಾಗಿ ಹೇಳಿದ್ವಿ. ಸುದರ್ಶನ ಕಾರ್ತಿವೀರಾರ್ಜುನಾಗಿ ಶಿಕ್ಷೆ. ಅಹೋ ನಾರಾಯಣ. ಓ ಸುದರ್ಶನ, ಹಣದಲ್ಲಿ ಬಂದಿದ್ದೇನೆ ನಿಜ, ಆದರೆ ಇದಕ್ಕಾಗಿ ಸೌಮ್ಯವಾದ ಹೊಸ ಇತ್ತಿಲ್ಲವೇ ನಾರಾಯಣ. ಓ ಸುದರ್ಶನ, ನಾನು ಹೆಚ್ಚ ಮಾಡಲೇಬೇಕೆ? ತಂದೆಗೋ ಭರನಿಗೋ ಹುಲಿಯುಗೋ ಶಿಷ್ಯನಿಗೋ ದೇವರಿಗೋ ಭಕ್ತನಿಗೋ ಯುದ್ಧ ಭಾಗವಹಿಸಿ ಯುದ್ಧದಿಂದಲೇ ಕನಿಷ್ಠತ್ವ ಶ್ರೇಷ್ಠತ್ವ ವಿರಮಿಸಬಲ್ಲ ಲಕ್ಷ್ಮೀರಮಣ ನಾರಾಯಣ. ನಾರಾಯಣ, ನನಗೆ ಭರಣವನ್ನು ಯಾಕೆ ತೆಗೆಕಾಲಿಸಲಿಲ್ಲ? ಭರಣಕ್ಕಿಂತಲೇ ನನಗೆ ಹೆಚ್ಚಿನ ಶಿಕ್ಷೆ ಆಗಿದೆ. ಇದನ್ನು ಸಂಸದಕ್ಕೆ ಸಾಧ್ಯವಿದ್ದರೆ ಸಂಸು ತಮ್ಮ ಬಾರಿ ಬೈಯಲ್ಲಿ ಹೊತ್ತು ಬರಲು ಬಂದ ಹೇಳುವುದೇ ನಾರಾಯಣ. ಎಲ್ಲ ಮೇಲೆ ನನ್ನ ಎಲ್ಲ ಸುದರ್ಶನ ಕೇಳಲು ವಚನ. ಅರಿಷಡ್ವರ್ಗಗಳಲ್ಲಿ ಗರ್ವವೆಂಬುದು ಐದನೇದು. ಇದಕ್ಕೆ ಹಮ್ಮು ಅಹಂಕಾರವೆಂಬುದು ಮನುಷ್ಯನ ತೇಜಸ್ಸು. ಸರ್ವ ಮನುಷ್ಯರಿಗೂ ಬರುವುದು. ಸುದರ್ಶನ, ಓ ನಾರಾಯಣ. ಇದ ಅಂತ ಗರ್ವ ನಾಶವಾಗದಿದ್ದರೆ ಮುಂದೆ ಮದನ್ಮತ್ತರಾಗಿ ನಿನ್ನಿಂದ ಯಾವ ಕಾರ್ಯವೂ ನಮ್ಮೈ ಬಂದ ಭಕ್ತರನ್ನು ಕಾಯುವ ತಾಯಿ ನೀನಮ್ಮ, ನಮ್ಮೈ ಬಂದ ಭಕ್ತರನ್ನು ಕಾಯುವ ತಾಯಿ ನೀನಮ್ಮ. ರೇಣುಕ ರಾಜನ ಮಗಳಮ್ಮ ನೀ ಸೌದತ್ತೆ ಎಲ್ಲಮ್ಮ, ರೇಣುಕ ರಾಜನ ಮಗಳಮ್ಮ ನೀ ಸೌದತ್ತೆ ಎಲ್ಲಮ್ಮ. ಏಳು ಲೋಕ ತಿರುಗಿ ಬಂದರೆ ನಿನ್ನಂತಾಗೆ ಇಲ್ಲಮ್ಮ, ಏಳು ಲೋಕ ತಿರುಗಿ ನಿನ್ನಂತಾಗೆ ಇಲ್ಲಮ್ಮ. ಸಲಾ ದೇವ ತಾವುದಾರನ್ನು ಕೇಳಿದೆ, ಬಂದವರನ್ನು ಬಾರನ್ನು ಕೇಳಿದೆ. ದೇವ ದಿವ್ಯ ಪ್ರಭಾವ ದೇವ ಚಿಟ್ಟಿಲ್ಲಂಬ ಗಗನದಲ್ಲಿ ಪ್ರಜ್ವಲಿಸುವ ಬೆಳಕಿನ ಗೋಲ್ವೆಂಚನಂತೆ ಪ್ರತಾಪದಲ್ಲಿ ಸೂರ್ಯನಂತೆ ಪರಕ್ರಮದಲ್ಲಿ ಕಲ್ಮಲಂತೆ ಬರೆಯುವ ದೇವ ಹರಿತ ಮಿರಿ ಮಾರ್ತಂಡ ವೈರಿಗಳಿಗೆ ರಣಂಗಳಂ ಇಂತಾತ್ಮೋದ್ಭೀಕರ ರಣಸೂರ ಗಂಭೀರ ಈ ಭಯಂಕರ ಮುಂದೆ ಈ ಖಂಕರತ್ವ ಮೋಸಿ ಸೂರತ್ವ ಸದಿಸಿ ದೇವ ನಾವುದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆವಲ್ಲ, ಆಕೆಗೆ ಬರೆದು ಕೊಟ್ಟನು ನನ್ನ ಆಸ್ತಿ ಅಲ್ಲ. ಎಷ್ಟು ಕೊಟ್ಟರು ಆಕೆಗೆ ಸಮಾಧಾನವೇ ಇಲ್ಲ. ಮಾತಿ ಮಾತಿಗೂ ನೀತಿ ಹೇಳಿ ಸಾಕಾಯಿತಲ್ಲ, ಆದರೂ ಬಿಡಲಿಲ್ಲ ಆಕೆಯ ಸೊಲ್ಲ. ಅದಕ್ಕಾಗಿ ನನ್ನನ್ನು ಎಳೆದಳು ಕೋರ್ಟ್ ಕಚೇರಿಗಲ್ಲ, ಅದಕ್ಕಾಗಿ ಅವಳನ್ನು ಅಲ್ಲೇ ಬಿಟ್ಟು ತಂದೆ ತಾಯಿಯ ಸೇವೆಯನ್ನು ಮಾಡಿದ ದಿಟ್ಟ ಸಾರಥೆಂದು ಕರೆಯುತ್ತಾರ ದೇವ. ಹೇಳ ಕಂಡವರ ವೇಗ ನಮ್ಮ ನಾಮಾಂಕಿರವ ಸಾರಥ ಹೋಗದೆ ಹತ್ತಿತ್ತ ಚಿತ್ತವನ್ನು ಬದಲಿಸಿಕೊಳ್ಳದೆ ಈ ಗಮನದಲ್ಲಿ ಇಟ್ಟಿದ್ದಾಳೆ. ಈ ಕ್ಷಮದ ನಾಮಕ್ಕೆ ತರೀತಿ ಅದೇನು ದೇವ ಸಾರಥೆ ಹೋಗದೆ ಘಟ ಘಟನೆ ಚಡುವುದರ ಬಬ್ಬಯ್ಯ ಅರ್ಪಟಕ್ಕೆ ಪಟ್ಪಟ ಎಂದು ಹೊಡೆದಳವ ಸೂಕ್ಷ್ಮ ಆಳದಿಂದ ಬರ್ಪ ಗೋಪಾತ್ರಕ್ಕೆ ತನಗೆ ತಗ್ಗಿದವು ಈ ಕೊಲಗಿರಿ ಪರ್ವತಗಳು ಸಾರಥೆ ಹೋಗದೆ ಈ ಚಂದನೆಲ್ಲ ಪಠಾಳಕ್ಕೆ ತಾಳಲಾರದ ಎತ್ತಲು ಏರಿ ಓಡಿದರು. ಈ ಕುಬೇರನಿದ್ದರೆ ದಿಕ್ಕೆಟ್ಟು ಅಧಿಕಾರವನ್ನು ಬಿಟ್ಟು
ಭೂಪತಿ ಈ ಗುಡಿಗೆಲ್ಲ ಸಿಡಿಯಲ್ಲ ಕೇಳುವ ಎಲ್ಲರೂ ತ್ರಾಸ್ ಕೊಡಕ್ ಆಗ್ತೀಯ ಸಿಂಹ ರಾಜರುಗಳಲ್ಲ ಸತ್ಯ ಖರೀದಿ ಹೇಳಿದರ ಆ ಸಾರಥಿ ಭೂಪತಿ ಇಂಥ ಮಹತ್ವೇಕರ ಹಾ ಫಲ ಪುಷ್ಪ ಭರಿತವಾಗಿ ಸಿರಿ ಸಂಪತ್ತಿನಿಂದ ಪರಿಶೋಭಿಸುವ ಹಾ ಕಾಶ್ಮೀರ ನಗರವನ್ನು ಪಾಲಿಸುವ ಹಾ ಧೀರರಾಣಿಗೆ ರಾಜನಂದು ಜಯಧರಿಯನ್ನು ಮಾಡು ಸಾರ ಸಂಶದಂತಾಗಲಿ ದೇವ ರೇಣುಕಾದೇವಿ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗೋಟಿ ದೇಜ ಸಾರಥಿ ಗೋಮದೇ ಈ ಸಭಾ ಮಧ್ಯಕ್ಕೆ ಯಾರು ಬಂದ ಕಾರಣವೇನೆಂದರೆ ಅದೇನು ದೇವ ರಾಜ ಪರಿಪಾಲನೆಗೆ ಹಾ ಸರಿಯಾದ ರೀತಿಯಲ್ಲಿ ಹಾ ಮಂತ್ರಿಗಳಿನ ಆಲೋಚನೆ ಮಾಡುವುದಕ್ಕೆ ಹಾ ಸರಳವಾದ ಸಾರಥಿ ಒಳ್ಳೇನು ಗೋಮದೇ ಮುಂದೇನು ಸಂಗತಿ ಸಾರಥಿ ಗೋಮದೇ ಎಲ್ಲ ಮುತ್ತು ಮಗದ ಮಗಳಾದ ರೇಣುಕ ದೇವರಲ್ಲ ಕಂಡ ಬರುವಂತನಾಗ ಸಾರಥಿ ಸಂಶದಂತಾಗಲಿ ಗೋಮದೇ ಬೇಡವನ್ನು ಅಲಂಕರಿಸಿ ಜಾಗೃತಿ ಬಾದಟ್ಟಿ ದೇವರ ಮನೆ ತಿಮ್ಮಪ್ಪ ಇವರು ರೇಣುಕರಾಜನ ಪದಕ್ಕೆ ಸುಂದರವಾದ ಹಾರವನ್ನು ಮತ್ತು 500 ರೂಪಾಯಿಗಳನ್ನ ಆಯ್ಕೆ ಮಾಡಿರ್ತಾರೆ. ಹಿರಿಯನವರು ದೇವರಪ್ಪ ಇವರು ರೇಣುಕರಾಜನ ಪದಕ್ಕೆ 200 ರೂಪಾಯಿ ಮತ್ತು ಪುಷ್ಪವನ್ನು ಆಯ್ಕೆ ಮಾಡಿರ್ತಾರೆ.
ಮುತ್ನೂರು ವೆಂಕಟೇಶಾಯ ಅವರು 1100 ರೂಪಾಯಿ ಮತ್ತು ಒಂದು ವೀಣಾರನ್ನು ರೇಣುಕರಾಜನ ಪಾತ್ರಕಾರ ಮಾಡಿರ್ತಾರೆ. ರಘುಪತಿ ತಿಪ್ಪಮ್ಮ ಇವರು ರೇಣುಕರಾಜನ ಪಾತ್ರಕ್ಕೆ 1100 ರೂಪಾಯಿಗಳನ್ನ ಜನಕ ಹೇಳುವನೆ ಕೇಳುತ್ತಂತೆ ಕಾಶ್ಮೀರದ ತೊರೆನೇನು ನಿನ್ನ ಕುವರಿಯು ನೀಡುತ್ತ ನಾನು. ಕಾಶ್ಮೀರದ ತೊರೆನೇನು ನಿನ್ನ ಕುವರಿಯು ನೀಡುತ್ತ ನಾನು. ಅರಮಂಡಲದಲ್ಲಿ ಸರಿ ಗೆಳೆಯರೊಡನೆ ಹಾಡುತ್ತಾ ಪಾಡುತ್ತಾ ನಾಟ್ಯವನ್ನಾಡಿ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ನಿಮ್ಮ ದೂತರನ್ನ ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ನೀನು ಕರೆಸಿದ ಕ್ಷಣಕ್ಕೆ ನಾನು ಬಂದೆ. ದುರ್ಗಪ್ಪಣ ಸ್ವಲ್ಪ ಅಲ್ಲಿ ಸ್ಪೀಕರ್ಗೆ ಜಾಗ ಬಿಡಪ್ಪ ದುರ್ಗಪ್ಪಣ. ಹಸ್ತಗಳಿಗೆ ಸರಿಯಾಗಿ ಹಾಕಿದ್ದ ಕಲ್ಲಿಗೆ ಪೋಲಿಸುವುದು ಮಾಡುವುದು ಈ ಸುಂದರ ಪೂಜೆಗಳಾಗಿರುವುದು. ಗುರಿ ಹಿರಿಯರ ಮಾತು ಮೀರದೆ ಇರುವುದು
ತಾಯಿ ಗೌರಿ ಪೂಜೆಯನ್ನು ಮಾಡುತ್ತಾ ಅನ್ನ ಸಂತರ್ಪಣ ಗುರು ಹಿರಿಯರ ಸೇವೆ ಪ್ರವಚನಗಳನ್ನು ಕೇಳುತ್ತಲೇ ಇರುವೆನು. ಜನಕ ಇದೆ ನೋಡಿ ಎನ್ನ ಕಾಯಕ. ಅಮ್ಮ ನಂದಿನಿ, ಈ ಸಿಕ್ಕ ವಯಸ್ಸು ಇಷ್ಟ ಬುದ್ಧಿ ಸಾರಿಯಾರಲ್ಲ ಕಂಡು ನನ್ನ ಮನಕ್ಕೆ ಬಹು ಸಂತೋಷವಾಗಿತ್ತು. ಹೌದು ತಂದೆ. ಎಣಿಗ ತಂದೆ ನಿನ್ನ ಮೆಚ್ಚಿದೆ ನೀನು ಹೇಳಿ ಬೇಡುವಿಗೂ ಬೇಡು. ಇಲ್ಲಿಂದ ಎತ್ತ ಬಲ್ಲಾದ ಎಲ್ಲ ಕಾಲ ಪುತ್ರಿ ಎಂದೇ